ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಭಾಳ ಮೀಸಲಾತಿ ಸಲುವಾಗಿ ನೀವು ದಿನ ನೋಡ್ತಾ ಇದ್ದೀರಿ. ಆಲ್ರೆಡಿ ಬಲಗೈಯವರು ಇಲ್ಲ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ತೀವ್ರವಾಗಿ ಉಳಿಸ್ತಾ ಇದ್ದಾರೆ ದಿನದಿನಕ್ಕೆ ಆ ಚಳವಳಿಯನ್ನು. ಈ ಎಲ್ಲ ನೆಲೆಯಲ್ಲೇ ಅನೇಕರಿಗೆ ಗಾಬರಿ, ಎಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತದನೋ ಇದು ಅಂತಾರೆ. ಅದರಲ್ಲೂ ಎಡಗೈಯವರಿಗಂತೂ ಇಲ್ಲಿವರೆಗೆ ಹೋರಾಟ ಮಾಡಿ 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 ಪಾಪ ಜನರು ಹೋಗಿಬಿಟ್ಟಿದ್ದಾರೆ. ಈ ನೆಲೆಯಲ್ಲಿ ಅವ್ರಿಗೂ ಗಾಬರಿ ಆಗ್ತಾಯಿದೆ. ಒಟ್ಟಿನಲ್ಲ ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿರ್ಬೋದು. ಅಲ್ಲೇ ಇಲ್ಲ ತಮಗನಿಸಿದ್ದನ್ನು ಪ್ರಾಮಾಣಿಕವಾಗಿ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಆ ದಿಶೆಯಲ್ಲೇ ನಮ್ಮ ದೇವನೂರು ಮಹಾದೇವ್ ಅವರು, ನಿಮಗೆ ಗೊತ್ತದ, ಕವಿ, ಲೇಖಕ, ಜೊತೆಗೆ ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಮತ್ತು ತಮ್ಮ ಸಮುದಾಯದ ಬಗ್ಗೆ ಅತ್ಯಂತ ವೈಜ್ಞಾನಿಕ ಜ್ಞಾನವುಳ್ಳಂಥ ವ್ಯಕ್ತಿ. ಅವರೊಂದು ಮಾತಾಡ್ತಾರೆ, ಹೇಳಿದ್ದಾರೆ, ವರದಿ ಇಷ್ಟವಾಗಲಿಲ್ಲ ಎಂದರೆ ಅವೈಜ್ಞಾನಿಕ ಎನ್ನುವ ಪ್ರವೃತ್ತಿ ಸರಿಯಲ್ಲ. ನಿಮಗೆ ಅನಿಸಿದ್ರೆ ಅದು ಅವೈಜ್ಞಾನಿಕದಪ್ಪ, ಲೆಕ್ಕ ಹಾಕಿಲ್ಲ ಅಂತಲ್ಲ, ಆಗಿದೆ. ಮಾಡೋದು ಹೆಚ್ಚು ಕಡಿಮೆ ಆಗ್ತದೆ. ಇದು ಯಾಕಪ್ಪ ಅಂದ್ರೆ ಹೆಚ್ಚು ಕಡಿಮೆ 94% ಜನರೆಲ್ಲ ಸರ್ವೆ ಮಾಡಿದ್ದೀವಿ ನಾವು. ಆ ನೆಲೆಗಟ್ಟಿನಲ್ಲಿ ಮಾಡಿದ್ದೀವಿ. ಆರ್ಥಿಕ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ನೆಲೆಗಟ್ಟಿನಲ್ಲೇ, ಅಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಬದುಕಿನ ಪರಿಸ್ಥಿತಿ ನೋಡಿಕೊಂಡು, ಶಿಕ್ಷಣ ನೋಡಿಕೊಂಡು ಎಲ್ಲ ನಾವು ಮಾಡುವಲ್ಲಿ ಸರಿದೂಗಿಸುವಲ್ಲಿ ಸಾಕಷ್ಟು ಹೋಗಿಬಿಟ್ಟಿದೆ. ಏನೋ ಒಂದು 10% ಹೆಚ್ಚು ಕಡಿಮೆ ಆಗ್ಬೋದಿಲ್ಲ ಅಂತೆಲ್ಲ. ಮತ್ತು ಚಲನಶೀಲತಿದು ಚೇಂಜ್ ಮಾಡಿಸ್ಕೊಳ್ಳಿಕ್ಕೆ ಬರ್ತದೆ ಕಾಲಕ್ಕೆ. ಈಗ ಹೆಂಗೆ ಈ ಹಿಂದುಳಿದ ಆಯೋಗಗಳದ್ದು ಯಾವ ರೀತಿಯಾಗಿ ಒಂದು ಆಯೋಗ ನೇಮಿಸಿ ಕಾಲಕ್ಕೆ ಅದನ್ನು ಚೇಂಜ್ ಮಾಡ್ತಿರ್ತಾರೆ. ಹಾಗೆ ಇಲ್ಲೂ ಮಾಡಿದರೆ ಆಯಿತು ಅನ್ನುವಂಥ ಸಲಹೆಯನ್ನು ದೇವನೂರು ಮಹಾದೇವ್ ಅವರು ಪತ್ರದ ಮುಖೇನ ನಮ್ಮ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಕೆಲವರು ಮಾವಳಿ ಶಂಕರ್ ಅವರಾತು, ಅದೇ ಕಾಲಕ್ಕೆ ಇನ್ನೊಬ್ಬರು ಬೋವಿ ಸಮಾಜದ ಸ್ವಾಮೀಜಿ ಅವರಾತು, ಸಿದ್ದರಾಮೇಶ್ವರ ಸ್ವಾಮೀಜಿ, ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರಾತು, ನಮ್ಮ ಬೋವಿಯವ್ರನ್ನ ಹೊರಗೆ ಇಡರಪ್ಪ ಅದಕ್ಕೆ ಉಳ್ದವ್ರು ಎಲ್ಲರೂ ಅವರವರ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಜನರ ಒಂದಿಷ್ಟು ನ್ಯಾಯ ಒದಗಿಸಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಕೇವಲ ಒಂದು ಸೀಮಿತತೆ ಆಗಬಾರ್ದು. ಇದು ನಮ್ಮದಷ್ಟಪ್ಪ ಉಳಿರಿ, ಉಳಿದವ್ರು ಏನಾರು ಆಗಲಿ ಅನ್ನೋಂಥ ವಿಚಾರ ಬರಬಾರ್ದಿಲ್ಲ. ಅದು ಯಾಕೋ ಇಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ನಮ್ಮ ದೇವನೂರು ಮಹಾದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಇದೆಲ್ಲ ಬೇಡಪ್ಪ, ಈಗೇ ರೀತಿ ಮೊದಲು ಒಪ್ಕೊಂಡ್ರೆ ಇದ್ರೆ ಮೊದಲು ಬರಲಿ. ಯಾಕೆ ಅದು ಬರಲಿ ಅನ್ನೋದಕ್ಕೆ ಅವರು ಕಾರಣ ಹೇಳ್ತಾರೆ. ಏನು ಮುಖ್ಯವಾಗಿ ನಾವು ಹೆಂಗೆ ಮುಂದುವರೆದು ಹೋದ್ರೆ ಪಾಪ ರಿಸರ್ವೇಷನ್ ಸಲುವಾಗಿ ಈಗಾಗಲೇ ಬಡ್ತಿಲ್ದ ಅನೇಕರು ಕುಳಿತುಕೊಂಡಿದ್ದಾರೆ ಅನ್ನೋದು ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿಯ ವರದಿ ವಿವಾದಕ್ಕೊಳಗಾಗಿ ಎಲ್ಲಿ ಮುಂದೂಡಲ್ಪಡುತ್ತದೋ ಎಂಬ ಆತಂಕ ನನ್ನನ್ನು ತುಂಬ ಕಾಡುತ್ತದೆ. ಇವರೇನೀಗ ಎಲ್ಲರೂ ಶುರು ಮಾಡಿದಾರೆ, ಇದಕ್ಕೆ ಮತ್ತಷ್ಟು ಮುಂದೆ ಹಾಕಿರಿ ಹೆಂಗಪ್ಪ ಅನ್ನೋದು ಚಿಂತೆ ನನಗೆ ಕಾಡಲಿಕ್ಕೆ ಅಂತೇಳಿ ದೇವನೂರು ಮಹಾದೇವ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಖಾಲಿ ಇರೋ ಉದ್ಯೋಗಿಗಳಿಗೂ ನೇಮಕಾತಿ ಇಲ್ಲದೆ ಏಗುತ್ತಿರುವ ತರುಣರು ಖಾಲಿ ಇದಾರೆ ಪಾಪ, ನೇಮಕ ಆಗ್ತಾ ಇಲ್ಲ, ಯಾರಿಗೆ ಎಷ್ಟು ಕೊಡಬೇಕಪ್ಪ ಅಂತೇಳಿ ಸ್ಪಷ್ಟತೆ ಇಲ್ಲ. ಹೀಗಾಗಿ ಅದು ಹಂಗೆ ಮುಂದೆಳೆದದು. ತಮ್ಮ ತಾರೂರನ್ನು ಕಳೆದುಕೊಂಡು ಮಧ್ಯವಯಸ್ಕರಾಗುತ್ತಿದ್ದಾರೆ. ಈ ಕಾರಣಕ್ಕನ ಅನೇಕರಿಗೆ ಜಾಬ್ ಸಿಗಲಾರದ ಪಾಪ ತಮ್ಮ ವಯಸ್ಸು ಕಳ್ಕೊಳ್ತಾ ಇದ್ದಾರೆ. ಅಷ್ಟಲ್ಲ, ಇದು ತುಂಬ ದಯನೀಯ ಪರಿಸ್ಥಿತಿ. ನಾನು ಗೊಂದಲ ಆತಂಕ ನಡುವೆ ತಮಗೆ ಈ ಪತ್ರ ಬರೆಯುತ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ತೊಂದರೆ ಆಗಲಿಕ್ಕತ್ತದಪ್ಪ ಇದರಿಂದ ಭಾಳಷ್ಟು ನಮ್ಮ ಯುವಕರಿಗೆ. ನೀವು ಜಲ್ದಿನ ಇದನ್ನು ಸ್ವೀಕಾರ ಮಾಡಿರಿ. ಮತ್ತು ಕಾಲಕ್ಕೆ ನೀವು ಸರ್ಕಾರ ಇದ್ದಿದ್ದವ್ರಿಗೆ ಅಧಿಕಾರ ಕೊಡ್ರಿ, ಕಾಲಕ್ಕೆ ಚೇಂಜ್ ಮಾಡ್ಕೊಂಡು ಹೋಗ್ರಿ. ಯಾರಿಗೆ ಹೆಚ್ಚು ಲಾಭ ಆಗಿದನೋ, ಯಾರು ಹೆಚ್ಚು ಊಟ ಮಾಡಿದಾರೋ ಅಂಥವ್ರಿಗೆ ಸ್ವಲ್ಪ ಬದಿ ಸೇರಿಸಿ ಇನ್ನೂದರು ಕೊಡುವಂಥ ವ್ಯವಸ್ಥೆ ಆಗಲಿ. ಯಾಕಪ್ಪ ಅಂದರೆ ಎಲ್ಲರಿಗೂ ಮೀಸಲಾತಿ ಕಾಲಕ್ಕೆ ಕೊಡ್ಲಿಕ್ಕೆ ಸಾಧ್ಯ. ಯಾವುದೇ ರಿಸರ್ವೇಷನ್ ಮಾಡಿದ್ರು ಸಹಿತ, ಮೀಸಲಾತಿ ಮಾಡಿದ್ರು ಸಹಿತ ಅಟ್ಲೀಸ್ಟ್ ಒಂದಿಷ್ಟು ಊಟ ಮಾಡಿದವ್ರು ಇದನ್ನು ಸೇರಲಿ, ಮತ್ತೊಬ್ರು ಕೊಡಲಿ ಅನ್ನುವಂಥ ಮನೋಧರ್ಮದಲ್ಲಿ ಮಾತಾಡಿದ್ದಾರೆ ನಮ್ಮ ದೇವನೂರು ಮಹಾದೇವ್ ಅವರು. ಯಾಕಂದ್ರೆ ಕಾಲಕ್ಕೆ ದತ್ತಾಂಶ ಜನಸಂಖ್ಯೆ ಹೆಚ್ಚಾದಂಗೆ ಕಡಿಮೆ ಆದಂಗೆ ಚೇಂಜ್ ಆಗೇ ಆಗ್ತಿರ್ತಾವೆ. ಆ ಟೈಮ್ದಾಗ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮುಂದೆ ಈ ಹಿಂದೆ ಮೀಸಲಾತಿ ಹೆಚ್ಚಳ ಆಯೋಗದ ಅಧ್ಯಕ್ಷರಾಗಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ ವರದಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯವು 17.98%, ಈಗಾಗಲೇ ಇವರು ನಾಗಮೋಹನ್ ದಾಸ್ ಅವರು ಹೇಳಿದರು, ಆಗ 17.98 ಇದ್ದಾರೆ ಅಂತೇಳಿ. ಪರಿಶಿಷ್ಟ ಪಂಗಡಗಳು 7.41, ಜನಸಂಖ್ಯೆ ಇರೋದರಿಂದ ಎಸ್ಸಿಗೆ 18, ಎಸ್ಟಿಗೆ 7.50 ಇರೋದು ಸೂಕ್ತ ಅಂತೇಳಿ ಅವರ ಮಾಡಿದ್ದೈತಿ, ನಾವು ಮಾಡಿದ್ದೀವಿ ಅನ್ನೋಂಥ ಮಾತು ಮಾಡಿದ್ದಾರೆ ಅವರು. ಅದಕ್ಕೆ ಎಲ್ಲ ನೆಲೆಯಲ್ಲಿ ಸುಮ್ಮನೆ ಅನಗತ್ಯ ತಿಕ್ಕಾಡ್ತಾ ಕೊಡೋಕ್ಕಿಂತ ಮೊದಲು ಜಾರಿ ಮಾಡಿಬಿಟ್ರಿ ಅಂತೇಳಿ. ಆದರೆ ಇಲ್ಲಿ ಕೆಲವೊಬ್ಬರು ಇನ್ನೂ ಅಷ್ಟೇ ನಮ್ಮ ಮಾವಳಿ ಶಂಕರ್ ಅಂತವರು ಕೆಲವೊಂದು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಎಲ್ಲರೂ ಈ ವಲಯ ಈ ಒಂದು ಕಮ್ಯುನಿಟಿಗೆ ಸಂಬಂಧಿಸಿದಂಥ ಅಲ್ಲಿಯ ಜನರನ್ನೆಲ್ಲ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡಿದಿರಿ. ಮಾದಿಗರ ಸಂಖ್ಯೆಯಲ್ಲಿ ಹೆಚ್ಚು ತೋರಿಸಿದಿರಿ.
ನಾವು ಅವ್ರಿಗೆ ಹೆಚ್ಚಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲೇ. ನಾವು ಅಂದ್ರೆ ಹೊರೆಯರು ನಾವು ಹೆಚ್ಚಾಗ್ತೀವಿ ಅವ್ರಿಗಿಂತ ನಮ್ಗೆ ಹೆಚ್ಚು ಕೊಡ್ರಿ ಪರ್ಸೆಂಟೇಜ್ ಅಂತ. ಇನ್ನುಳಿದ ಒಂದರಾಗೋ ಅಥವಾ ಎದೊಳಗೋ ಮತ್ತು ಎಲ್ಲಿ ಸಿದೊಳಗೋ ನೀವು ಸೇರಿಸಿದ್ರೆ ಕೆಲವೊಂದಿಷ್ಟ ಅವ್ರು ತಂದು ಹಾಕಿದ್ರೆ ಹೆಚ್ಚಾಗ್ತದೆ ಅನ್ನುವಂಥ ಸಲಹೆಯನ್ನು ಮಾವಳಿ ಅವರು ಹೇಳ್ತಾ ಇದ್ದಾರೆ, ಮಾವಳಿ ಶಂಕರು. ಈಗ ಒಂದೊಂದು ತಮಗೆ ಅನಿಸಿದ್ದ ಮಾತುಗಳನ್ನ ಆದಷ್ಟು ಹೊರೆಯರು ಅನ್ನುವಂಥ ಏನು ನಮ್ಮ ಸಮುದಾಯದ ಆ ಸಮುದಾಯದವರು ನಮ್ಮ ಜನ ಹೆಚ್ಚಾಗ್ತದೆ ಅವ್ರು ತೋರಿಸ್ಕೋ ಪ್ರಯತ್ನ, ಇನ್ನೊಂದು ಮಾದಿಗರು ನಮ್ಮ ಹೆಚ್ಚು ತೋರಿಸ್ಕೊಳ್ಳೋ ಪ್ರಯತ್ನ, ಇವು ಯಾವ ಪ್ರಯತ್ನ ಮಾಡಿದ್ರೆ ಏನು ರೀ ಅರ್ಧ ಒಂದು ಪರ್ಸೆಂಟೇಜ್ ಇದರೊಳಗೆ ಏನಾಗೋದದ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಬರ್ತಾ ಇದ್ದಾರೆ ಇವತ್ತು. ಅದರ ಅವಶ್ಯಕತೆ ಇದೆ. ಈಗ ಐತೆ ಅಂದ್ರೆ ಮಾಡ್ಕೊಂಡು ಹೋಗೋಣ ಮತ್ತು ಮುಂಚೆ ಮಾಡಲಿಕ್ಕೆ ಬರ್ತದೆ ಅನ್ನೋಂಥ ಮಾತು ಈಗಾಗಲೇ ಅದನ್ನು ನಾಗಮಂತ ದಾಸರು ಸಹಿತ ಹೇಳಿದ್ದಾರೆ. ಇಲ್ಲ ಮುಂದಿನ ದಿನಗಳಲ್ಲಿ ಅದು ಚೇಂಜ್ ಮಾಡಲಿಕ್ಕೆ ಬರ್ತದೆ, ಯಾರು ಸ್ವಲ್ಪ ಅನುಕೂಲಸ್ಥರಾಗ್ತಾರೆ ಅವ್ರ ಬದಿಗೆ ಸೇರಿಸಿ ಮತ್ತೆ ಇಲ್ದವ್ರು ಕೊಡೋಣ ಅದನ್ನು ರಿಸರ್ವೇಷನ್ ಅನ್ನುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲೇ ದೇವನೂರು ಮಾದಿಯವ್ರ ಮಾತಿಗೆ ಭಾಳ ಬೆಲೆ ಬರ್ತದೆ. ಯಾಕಪ್ಪ ಅಂದ್ರೆ ಅವ್ರು ಅಗದಿ ಬ್ಯಾಲೆನ್ಸ್ ಆಗಿ ಮಾತಾಡೋಂಥ ವ್ಯಕ್ತಿ ಮತ್ತು ಯಾರಿಗೂ ಅನ್ಯಾಯ ಆಗಬೇಕಪ್ಪ ಅಂತ ಬಯಸುವಂಥ ವ್ಯಕ್ತಿ ಅಲ್ಲ. ಒಬ್ಬ ಒಳ್ಳೆ ಲೀಡರ್ ಆದಂಥವ್ರು ಮತ್ತು ಸ್ವತಃ ಕವಿ, ಲೇಖಕ, ಚಿಂತಕನೂ ಹೌದು. ಆದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ 3ನೇ ಫ್ರಂಟ್ ಕಟ್ಟಬೇಕು ಅನ್ನುವಂಥ ಒಂದು ಆಸೆ ಉಳ್ಳಂಥವ್ರು. ಆದರೆ ಆಸೆ ಆಗಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಅದೇನೋ ಆಗಲಿ ಒಟ್ಟಾರೆಯಾಗಿ ಈ ಯಥಾವತ್ ಆಗೇನ ಈ ಜಾರಿ ಮಾಡ್ರಿ ಅಂತ ದೇವನೂರು ಮಾದೇವರು ಹೇಳಿದಾರೆ. ವರದಿ ಏನದಪ್ಪ ಅದು ಅದೇ ರೀತಿ ಮಾಡ್ರಿ ಅಂತೇಳಿ ಈ ನಮ್ಮ ನಾಗಮೋಹನ್ ದಾಸ್ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಮಾಡೋದು ಬಹಿರಂಗ ಪತ್ರ ಬರೆದಾರೆ. ಸ್ವಲ್ಪ ಅದು ವಿಚಾರ ಮಾಡಿರಿ ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಮಾವಳಿ ಶಂಕರ್ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಪ್ಪ ಅಂದ್ರೆ ಅವರು ಹೇಳಿದಂಥದ್ದು ಲಾಸ್ಟಿಗೆ ಕೊನೆಯದಾಗಿ SC/ST ಮೀಸಲಾತಿಯನ್ನು 18% ಮಾಡೋ ಬಗ್ಗೆ ಆಶ್ವಾಸನೆ ನೀಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶಾಶ್ವತ ಆಯೋಗಕ್ಕೆ ಹೆಚ್ಚಿನ ಕಾರ್ಯವ್ಯಾಪ್ತಿ ಹಾಗೂ ಅಧಿಕಾರದ ಘೋಷಣೆ ಮಾಡಬೇಕು. ಮೀಸಲಾತಿಯನ್ನು ನೀಡದಿರುವುದಕ್ಕಾಗಿ ಹುಟ್ಟಿಕೊಂಡಿದೆಯೇನೋ ಎಂಬಂತಿರುವ ಗುತ್ತಿಗೆ ಕೆಲಸಗಳನ್ನು ಮೀಸಲಾತಿ ನೀಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು. ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳ ಹೆಸರಲ್ಲಿ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಂಡಿರುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧಾರ ಪ್ರಕಟಿಸಬೇಕು ಅನ್ನುವಂಥ ಮಾತನ್ನು. ಅಂದರೆ ಸುಳ್ಳು ಪ್ರಮಾಣ ಪತ್ರ ಕೊಟ್ಟವರು ಜಾತಿ ಲಾಭ ಮಾಡಿಕೊಂಡು ಮಾಡುವಂಥವ್ರು ಸಾಕಷ್ಟು ಇದ್ದಾರೆ, ಅವ್ರನ್ನೂ ಕಂಟ್ರೋಲ್ ತೊಗೊಂಬರ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇವನೂರು ಮಾದೇವರವರಾಗಿರ್ಬೋದು, ಮಾವಳಿ ನಮ್ಮ ಶಂಕರವರಾಗಿರ್ಬೋದು, ಬೋವಿ ಸಮಾಜದವರಾಗಿರ್ಬೋದು, ಸ್ವಾಮೀಜಿಯವರು, ಇವ್ರದ್ದು ಏನಪ್ಪ ಅಂತಂದ್ರೆ ಆದಷ್ಟು ಎಲ್ಲರದ್ದು ಆದಷ್ಟು ಎಲ್ಲರೂ ನ್ಯಾಯ ಸರಿಯಾಗಿರಲಿ ಅಂತೇಳಿ. ಬಟ್ ಅಷ್ಟು ಪರ್ಫೆಕ್ಟಾಗಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡೋದು ಯಾರಿಗೂ ಸಾಧ್ಯ ಇಲ್ಲ ಏನೋ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಾಗಮೋಹನ್ ದಾಸರು ಮಾಡಿದ ಪ್ರಯತ್ನ ಸಾಲದಲ್ಲ, ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಒಂದೇನಪ್ಪ ಅಂತಂದ್ರೆ ನಾವು ಅವ್ರಿಗೆ ಕೊಡುತ್ತಿರುವಂಥ ಗೌರವ ಕಡಿಮೆನೋ ಅನ್ನುವಂಥ ಪರಿಸ್ಥಿತಿ ಅದ. ಅದೇನೋ ಆಗಲಿ, ಇಲ್ಲೇ ಇರಬೇಕಾಗಿದ್ದೇನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ನಾವು ಮೊದಲು ತೊಗೊಳ್ಳೋದನ್ನು ಆಮೇಲೆ ಅದನ್ನು ಕಾಲಕ್ಕೆ ಸಿದ್ಕೊಂಡು ಹೋದ್ರೆ ಆಯ್ತು ಅನ್ನೋದು ದೇವನೂರು ಮಾದೇವರ ಸ್ಪಷ್ಟ ಅಭಿಪ್ರಾಯ. ಈಗ ಲೇಟ್ ಆಗಿದೆ, ಮತ್ತೆ ಲೇಟ್ ಮಾಡೋದು ಬೇಡ, ಆ ಮಕ್ಕಳು ಉದ್ಯೋಗದಂಗೆ ಆಗೋದು ಬೇಡ, ಮೊದಲು ಮಾಡಿರಿ ಅಂತೇಳಿ ಒತ್ತಡ ತರ್ತಾ ಇದ್ದಾರೆ ಅಂಥೇಳಿ ಮಾತಾಡಿ ನಿಮ್ಮ ಜೊತೆ ತಿಳಿಸೋ ಪ್ರಯತ್ನ ತಿಳಿಸಿದ್ದೀವಿ. ಯಾಕಪ್ಪ ಅಂತಂದ್ರೆ ಸುಮ್ಮನೆ ಕಲಾ ಮಾಡೋದು ಕೊಡೋಕ್ಕಿಂತಲೂ ನಾವು ಹೆಚ್ಚು ನೀವು ಹೆಚ್ಚು ನಮ್ಗೆ ಹೆಚ್ಚು ಕೊಡ್ರಿ ನಿಮ್ಗೆ ಹೆಚ್ಚು ಕೊಡ್ರಿ ಅನ್ನೋಕ್ಕಿಂತಲೂ ಇದ್ದದನ್ನು ಅನುಭವಿಸಿ ಅದರಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸೋ ಜೊತೆಗೆ ಕಾಲಕ್ಕೆ ತಕ್ಕಂಗೆ ಬಂದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಕೆ ಬರೋದು ಮುಂದೆ ಅದನ್ನು ಮೊದಲು ಇದನ್ನು ಎಸ್ಟಾಬ್ಲಿಷ್ ಮಾಡಿರಿ, ಇದನ್ನು ಎನ್ರೋಲ್ಮೆಂಟ್ ಮಾಡಿರಿ. ಯಾಕಂದರೆ ಸಹಜವಾಗಿ ನಿಮಗೂ ಒಂದು ಅವಕಾಶ ಸಿಗ್ತದೆ ಇಲ್ಲ ಅನ್ನುವಂಥ ಮಾತನ್ನು. ಒಟ್ಟಾರೆಯಾಗಿ ದೇವನೂರು ಮಾದೇವರು ಹೇಳ್ತಾ ಇದ್ದಾರೆ, ಹೆಂಗೆ ಯಾವ ರೀತಿ ವರದಿ ಐತೆ ಅದೇ ರೀತಿ ಇಟ್ಟು ಬಿಡ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಇನ್ನು ಅಂದ್ರೆ ರೈಟ್ ವಿಂಗ್ದವ್ರು ಅಥವಾ ಬಲಗೈ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆಲ್ಲ ಚೇಂಜ್ ಮಾಡಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದೇನೋ ಅಂದರೂ ಸಹಿತ ಡಿಸಿಷನ್ ಆಗ್ಬೇಕಾಯ್ತು ನೆಕ್ಸ್ಟ್ ಈಗ ಮೊದಲು ಇದು ಮುಗಿಲಿ ಅನ್ನೋದು ಮಾತು ಎಲ್ಲರದ್ದು ಆಗಿದೆ. ಮೋಸ್ಟ್ಲಿ ಈ ನಮ್ಮ ದೇವನೂರು ಮಾದೇವ್ರ ಮಾತಿಗೆ ಒಂದು ಬೆಲೆ ಬರ್ಬೋದು ಅಂತೇಳಿ ಒಂದು ಅನಿಸಿಕೆ. ನಿಮಗೇನು ಅನ್ನಿಸ್ತದ? ಸರಿ ಅನ್ನಿಸ್ತದನ? ಯಥಾವತ್ ಜಾರಿಗೆ ಮಾಡಿ ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟ್ ಅಂತ ಅವ್ರಿಗೆ ಕೇಳಾಕಿರ್ತಾರೆ, ಅದು ಆಗೋದು ಒಳ್ಳೆಯದನ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಕಾಲದ ಹೋಗಿಬಿಟ್ಟಿದಪ್ಪ ಅಂದ್ರೆ ವಯಸ್ಸು ಹೋಗ್ತಾವೆ, ಮಕ್ಕಳು ನಾಳೆ ಉದ್ಯೋಗ ಇಲ್ದಂಗೆ ಆಗ್ತದೆ, ಅವ್ರಿಗೇನು ಲಾಸ್ ಇಲ್ಲ ಅಂತ ಹೇಳ್ತಾ ದಯವಿಟ್ಟು ಇದು ಸರಿ ವರ್ಕ್ ಮಾಡಲಿ ಅಂತೇಳಿ ಮತ್ತು ಒತ್ತಡ ಇರ್ತಾ. ಅದರಲ್ಲೂ ಮುಖ್ಯವಾಗಿ ದೇವನೂರು ಮಾದೇವರಂಥ ಒಬ್ಬ ನಿರಪೇಕ್ಷಿತ ನಿರ್ಲಿಪ್ತ ವ್ಯಕ್ತಿ ಇದರ ಲೀಡರ್ಶಿಪ್ ತೊಗೊಳಗಿದ್ದಾನೆ. ಭಾಳ ಸಂತೋಷಿಸಿ ಅಂತ ಹೇಳ್ಕೋತ
ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಯಲ್ಲಿ ವಂದನೆಗಳು.